ಲಾಯಲ್ಟಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ವೀರಯೋಧ ದಿವಂಗತ ಸೈನಿಕ ರಫೀವುಲ್ಲಾ ಅವರ ಜನ್ಮ ದಿನಾಚರಣೆ ಹಾಗೂ ಅನ್ನದಾನ. ಗುರುವಾರ ದಿವಂಗತ ಕಾರ್ಗಿಲ್ ಯುದ್ಧ ವೀರ ರಫೀವುಲ್ಲಾ BS ರವರ ಹುಟ್ಟುಹಬ್ಬ ಅಂಗವಾಗಿ ರಫೀವುಲ್ಲಾ ಅಭಿಮಾನಿಗಳ ಬಳಗದ ವತಿಯಿಂದ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಭಿಮಾನಿಗಳ ಬಳಗ ಅಧ್ಯಕ್ಷರು ಇದೇ ವೇಳೆ ಮಾತನಾಡಿದರು. ಕರವೇ ಸ್ವಾಭಿಮಾನಿ ಬಣ ತಾಲೂಕು ಉಪಾಧ್ಯಕ್ಷರು ಜಬೀವುಲ್ಲಾ ಮಾತನಾಡುತ್ತಾ, ನಮ್ಮ ಭಾಗ್ಯನಗರ ತಾಲೂಕಿನ ಕೀರ್ತಿ ಪತಾಕೆಯನ್ನು ಹಾರಿಸಿರುವ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ಕಾರ್ಗಿಲ್ ಯುದ್ಧ ವೀರ ದಿವಂಗತ ರಫೀವುಲ್ಲಾ ರವರ ಮೂಲತಃ ಬಾಗೇಪಲ್ಲಿ ತಾಲೂಕಿನಲ್ಲಿ ಹುಟ್ಟಿ ಈ ದೇಶಕ್ಕೆ ಸೇವೆಯನ್ನು ಮಾಡಬೇಕೆಂದು ಪಣವನ್ನು ತೊಟ್ಟು ಸೈನಿಕರಾಗಿ ಸೇವೆ ಸಲ್ಲಿಸಲು ಸೇರಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ಸೈನಿಕರ ತುಪಾಕಿಗೆ ನಮ್ಮ 2 ಕೈಗಳ ಬೆರಳುಗಳನ್ನು ಕಳೆದುಕೊಂಡು ಸೈನಿಕರ ಸೇವೆಯಿಂದ ನಿವೃತ್ತಾಗಿ ಬಾಗೇಪಲ್ಲಿ ಪಟ್ಟಣದಲ್ಲಿ ವಾಸವಿದ್ದರು. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ -ಡಿಗ್ರಿ ಚಳಿಯಲ್ಲಿ ದೇಶವನ್ನು ಕಾಯುವ ಸಂದರ್ಭದಲ್ಲಿ ಎತ್ತರ ಪ್ರದೇಶ ಪರ್ವತಗಳಲ್ಲಿ ಯುದ್ಧವನ್ನು ಎದುರಿಸಿ ಎದೆಯನ್ನು ತಟ್ಟಿ ಕಾರ್ಗಿಲ್ ಯುದ್ಧವನ್ನು ಗೆಲ್ಲಲು ಇವರು ಕೂಡ ಒಂದು ಕಾರಣ ಮತ್ತು ಯುವ ಪೀಳಿಗೆಗಳಿಗೆ ಮಾರ್ಗದರ್ಶನ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರ ಸಂಘದ ಗೌರವ ಅಧ್ಯಕ್ಷರು ಮುನಿರಾಮಯ್ಯ, ಮಾಜಿ ಪುರಸಭಾ ಸದಸ್ಯರು ಮಹಮ್ಮದ್ ನೂರುಲ್ಲಾ, ವಕೀಲರು ನವೀನ್, ಮುಖಂಡರಾದ ಇಮಾಮ್ ಸಾಬ್, RV ಶ್ರೀನಿವಾಸ್, ವಿಜಿ, ಮಧು, ಶಂಶೀರ್ ಇತರರು ಇದ್ದರು. उसका नाम क्या है कि ना करेक्ट करने का? अच्छा भैया, कौन काम करा? దడ దడ దడమంటూ తూతానే దూసుకొచ్చిన తన గుండెను అడ్డు పెట్టి ఆపేవాడే సైనికుడు. మరణాయుధాలు ఎన్నెదురైనా ప్రాణాన్ని ఎదురు పంపేవాడు ఒకడే ఒకడు, వాడే నీకెవ్వరు ఎనలేని త్యాగానికి నొక్కే మారుతే. ಎಲ್ಲರೂ ಸಗಣಿ ಶಾಲೆಯಲ್ಲಿ ಬರಬೇಕಾಗಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಅವಿನಾ